ಬಿಗ್ ಬಾಸು ಸೊ ಮತ್ತೆ ಶುರು ಆಗ್ತಿದೆ ಸರ್. ಈ ಸಲ ಹೆಂಗಿರುತ್ತೆ, ಹೆಂಗೆ ಕಾಯ್ತಾ ಇದ್ದೀರಾ ನೀವು ಆ್ಯಸ್ ಎ ಪ್ರೇಕ್ಷಕರಾಗಿ? ಅಲ್ಲ, ಪ್ರತಿ ಸಲನೂ ಕ್ಯೂರಿಯಾಸಿಟಿಯಿಂದ ಕಾಯೋದು. ಯಾಕಂದರೆ ಪ್ರತಿ ಸೀಸನ್ಗೂ ವಿಭಿನ್ನವಾಗಿ ಏನೇನೋ ಮಾಡ್ತಾ ಇರ್ತಾರೆ. ಈಗ ಮತ್ತೆ ಅಗ್ನಿ ಪರೀಕ್ಷೆ ಅಂತ ಮತ್ತೆ ಏನಂದರೆ ಕಲಾವಿದ್ರಿಗೆ ಒಂದೊಳ್ಳೆ ಚಾನ್ಸು. ಅಂದರೆ ಅವ್ರು ಯಾವ ರೀತಿ ಪ್ರೂವ್ ಮಾಡ್ಕೋತಾರೆ ಏನಂದ್ರೆ ನನಗೂ ಹೊಸ್ತಲ್ವ, ನಾನು ನೋಡ್ತಾ ಇದ್ದೀನಿ. ಅಂದರೆ ಈಗ ಒಂದು 60 ಜನ ಸೆಲೆಕ್ಟ್ ಆಗಿದ್ದಾರೆ, ಆಲ್ರೆಡಿ ಪ್ರೊಮೋ ಬಿಟ್ಟಿದ್ದಾರೆ, ಎಪಿಸೋಡು ಇನ್ನು ಬರ್ತಾ ಇದೆ. ಕ್ಯೂರಿಯಾಸಿಟಿ ಹೆಂಗಿರುತ್ತೆ ಏನಿರುತ್ತೆ, ಅದು ಕಾಮನ್ ಪೀಪಲ್ ಅಲ್ಲ. ಸುಮಾರು ವರ್ಷ ಆದ್ಮೇಲೆ ಮತ್ತೆ ಕಾಮನ್ ಪೀಪಲ್ಲು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ನೋಡೋಕೆ ಕ್ಯೂರಿಯಾಸಿಟಿ ಆಗಿದ್ದೀನಿ. ಬಿಗ್ ಬಾಸ್ ಒಂದು ದೊಡ್ಡ ಸ್ಟೇಜು ಬ್ರದರ್, ಸಿಕ್ಕಾಪಟ್ಟೆ ದೊಡ್ಡ ಸ್ಟೇಜ್. ಅಂದರೆ ನೀವು ಕಲ್ಪನೆನೂ ಮಾಡ್ಕೊಳಕ್ಕಲ್ಲ ಅಂಥ ದೊಡ್ಡ ಸ್ಟೇಜು. ಎಕ್ಸಾಂಪಲ್ ಈಗ ಹೋದ ಸೀಸನ್ ನೋಡಿದ್ರಲ್ಲ ಗಿಲ್ಲಿ, ಎಲ್ಲಿದೆ ಮಾರ್ಕೆಟ್, ಎಲ್ಲಿ ಕರ್ಕೊಂಡು ಹೋಗುತ್ತೆ ಆ ಥರ ನಾನು ಕಾಯ್ತಾ ಇದ್ದೀನಿ ಕ್ಯೂರಿಯಾಸಿಟಿಯಿಂದ. ಈ ಸಲ ತುಂಬ ನಾರ್ಮಲ್ ಜನಕ್ಕೆಲ್ಲ ಅವಕಾಶ ಕೊಟ್ಟಿದ್ದೀರಲ್ಲ, ಅದು ಹೆಂಗೆ ಅನಿಸ್ತಾ ಇದೆ? ಅಂದರೆ ತುಂಬ ಜನ ನಾರ್ಮಲ್ ಜನಗಳು ನಾವು ಹೋಗ್ಬೇಕಂತ ಏನೇನೋ ಸಾಹಸ ಮಾಡೋರು, ಆ ಥರದವ್ರಿಗೊಂದು ಅವಕಾಶ ಸಿಗ್ತಾ ಇದೆ. ಅದೆಲ್ಲ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಅಂದರೆ ಅವಕಾಶ ಸಿಕ್ಕಿರೋರೆ ಅದೃಷ್ಟವಂತರು ಅಂತ ಹೇಳ್ಕೊಬೇಕು. ಯಾಕಂದರೆ ಈಗ 7 ಕೋಟಿ ಜನ ಇರೋದು, ಅದರಲ್ಲಿ ಈಗ 60 ಜನ ಸೆಲೆಕ್ಟ್ ಆಗಿರೋರು. 60 ಜನದಲ್ಲಿ ಈಗ ಮತ್ತೆ ಫೈನಲ್ಗೆ ಒಂದು 6-7 ಜನ ಸೆಲೆಕ್ಟ್ ಆಗ್ಬೋದೇನೋ. ಬಟ್ ಇವನ್ನೆಲ್ಲ ಬರೋದಿದೆಯಲ್ಲ, ಅಟ್ಲೀಸ್ಟ್ ಒಂದು ಅದಕ್ಕೋಸ್ಕರ ಒಂದು ವೇದಿಕೆ ಇದೆಯಲ್ಲ, ಅದೃಷ್ಟ ಅಲ್ವಾ ಬ್ರೋ? ಈಗ ಯಾರು ಪ್ರತಿಭೆ ಇದ್ದರೆ, ಯಾರು ಟ್ಯಾಲೆಂಟ್ ಇದ್ದರೆ, ಎಲ್ಲದಕ್ಕಿಂತ ಅವ್ರ ನಸೀಬ್ ಚೆನ್ನಾಗಿದ್ದರೆ 100% ಸೆಲೆಕ್ಟ್ ಆಗ್ತಾರೆ. ಎಲ್ಲರೂ ಸೆಲೆಕ್ಟ್ ಆಗಲಿ ಅಂತಲೇ ಬೇಡ್ಕೋತೀನಿ. ಇನ್ನು ಅಗ್ನಿ ಪರೀಕ್ಷೆಯಲ್ಲಿ ಆ ಥರ ಮಾಡಿಸ್ತಾರೆ, ಈ ಥರ ಮಾಡಿಸ್ತಾರೆ, ಸಗಣಿ ಮುಖಕ್ಕೆ ಹಚ್ತಾರೆ, ಮೊಬೈಲ್ ಹೊಡೆಯೋಕೆ ಹೇಳ್ತಾರೆ, ಗಿನ್ನಿಸ್ ರೆಕಾರ್ಡ್ನ ಅರ್ಧಕ್ಕೆ ಹೇಳ್ತಾರೆ. ಅದಕ್ಕೆ ತುಂಬ ನೆಗೆಟಿವ್ ಕಮೆಂಟ್ಸು ಬರ್ತದೆ. ಈ ಥರ ಎಲ್ಲ ಮಾಡಬೇಕಾ, ಅರ್ಹತೆ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಅಂತ? ನಿಮ್ಗೆ ಹೆಂಗೆ ಅನಿಸುತ್ತೆ ಸರ್ ಅದು? ಇದನ್ನೆಲ್ಲ ನಾನೇನು ಕಮೆಂಟ್ ಮಾಡಲಿ ಬ್ರೋ? ಅಂದರೆ ನನಗೆ ಗೊತ್ತಿಲ್ಲ. ಅಂದರೆ ಅವರು ಯಾವ ಥರ ಪರೀಕ್ಷೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ ಹೊಸ್ದಾಗಿ ಬರ್ತಾ ಇರೋದಲ್ವಾ, ಇದು ಉದ್ದೇಶ ಹೆಂಗಿದೆಯೋ, ಅಲ್ಲಿ ಸ್ಟೇಜಲ್ಲಿ ಯಾವ ಥರ ಇದೆಯೋ, ಅಂದರೆ ಮನೆ ಒಳಗಡೆ ಹೋದ್ಮೇಲೆ ಯಾವ ಥರ ಪರೀಕ್ಷೆ ಇದೆಯೋ ಅದಕ್ಕೆಲ್ಲ ಪ್ರಿಪ್ರೇಷನ್ ಅಲ್ವಾ, ಗೊತ್ತಿಲ್ಲ. ಮೇ ಬಿ ಅಂದರೆ ಈ ಸೀಸನ್ನು ತುಂಬ ಡಿಫ್ರೆಂಟಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಕ್ಯೂರಿಯಾಸಿಟಿ ಹೇಳ್ತಾರೆ, ಅದೆಲ್ಲ ಅರ್ಧಾಕೋದು. ಏನೇ ಇದು ಇಷ್ಟು ವರ್ಷ ಕಷ್ಟಪಟ್ಟಿದ್ದಿಲ್ಲ ಇವ್ರು ಅರ್ಧಾಕ್ತವ್ರೆ ಒಂದು ವೇದಿಕೆ. ಅಂದರೆ ಆ ವೇದಿಕೆ ಪವರ್ ಲೆಕ್ಕ ಹಾಕೊಳ್ಳಿ ಅಂದರೆ ಅಷ್ಟೆಲ್ಲ ಮಾಡ್ತಾರೆ. ಅಂದರೆ ಏನು ಬೇಕಾದ್ರೂ ರೆಡಿ ಅನ್ನೋ ಥರನೂ ಇದ್ದಾರೆ ಜನ. ಯಾಕಂದರೆ ಅದು ಪ್ರೂವ್ ಆಗಿದೆಯಲ್ಲ, ನೀನು ಅಷ್ಟೊಂದು ಯೂಸ್ ಮಾರ್ಕೆಟ್ ಸಿಗುತ್ತೆ, ಅಷ್ಟೊಂದು ಐಡೆಂಟಿಟಿ ಸಿಗುತ್ತೆ ಅಂದಮೇಲೆ ಗೊತ್ತಿಲ್ಲ, ತಪ್ಪೋ ಸರಿನೋ ಗೊತ್ತಿಲ್ಲ. ಬಟ್ ಎಲ್ಲ ಬಂದಾದ್ಮೇಲೆ ನೋಡಬೇಕು. ಇನ್ನೊಂದು ವಿಡಿಯೋ ನೋಡಿದ್ರಾ, ಇದು ವಿನಯ್ ಅವರು ಅಮ್ಮುಕುಡುಮುಖಗೆ ಆಚೆ ಹೋಗೋ ಶೋದಿಂದ ಅಂತ ಅಂದಿದ್ದು, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಾನು ನೋಡಿಲ್ಲ ನೋಡಿಲ್ಲ. ಸೊ ಫೈನಲಿ ಇವಾಗ ಯೋಗ್ಯ ಟು ಆಯಿತು. ಈಗ ನಿಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಹೆಂಗಿದೆ ಸರ್? ಇವಾಗ ಏನೇನು ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ? ಗಣೇಶನಂದು ಬೃಂದ ವಿಹಾರಿ ಮುಗಿದಿದೆ, ಅದು ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಅದು ವೆಯ್ಟಿಂಗ್. ನೆಕ್ಸ್ಟ್ ಮಾಮೂಲಿ ಸೀರೀಸ್ಗಳು, ಸಣ್ಣ ಪುಟ್ಟ ಸಿನಿಮಾಗಳೆಲ್ಲ ನಡೀತಾ ಇದ್ದಾವೆ.